ಹಾಯ್ ಸ್ನೇಹಿತರೆ, ಇವತ್ತಿನ ಈ ಸಂಚಿಕೆಯಲ್ಲಿ ನಿಧಿ ರಮೇಶ್ಗೆ ಓಪನ್ ಆಗಿ ಚಾಲೆಂಜನ್ನು ಮಾಡಿಯೇ ಬಿಟ್ಟಿದ್ದಾಳೆ. ಅದೇನು ಚಾಲೆಂಜ್ ಅಂತ ಹೇಳಿ ನೋಡುವ ಮುಂಚೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಈ 11ರ ಸಂಚಿಕೆಯಲ್ಲಿ ರಮೇಶ್ ಎಲ್ಲಿಗೋ ಹೊರಗಡೆ ಹೋಗ್ತಾ ಇರ್ತಾರೆ. ಹಾಗೆ ಅವ್ರ ಜೊತೆ ಮಾಲ್ತಿ ಕೂಡ ಹೋಗೋರಿರ್ತಾರೆ. ಆಗ ಮಾಲ್ತಿ ಇನ್ನೂ ರೆಡಿ ಆಗಿರೋದಿಲ್ಲ. ನಾನು ಈಗಲೇ ರೆಡಿಯಾಗಿ ಬರ್ತೀನಿ ಅಂತ ಹೇಳಿ ರೆಡಿಯಾಗಲು ಹೋಗ್ತಾ ಇರ್ತಾರೆ. ಆಗ ರಮೇಶ್ ಎಲ್ಲರ ಮುಂದೆ ಕರೆದ್ಬಿಟ್ಟು ಸರಿಯಾಗಿ ಅವಮಾನ ಮಾಡೋಕ್ಕೆ ಶುರು ಮಾಡ್ತಾನೆ. ನೀನಿನ್ನೂ ರೆಡಿಯಾಗಿಲ್ವಾ? ನಿನ್ನ ಕಾಯೋಕ್ಕೆ ನಮಗೆ ಆಗೋದಿಲ್ಲ. ನೀನು ಬೇಕಾದರೆ ಆಮೇಲೆ ಬಾ, ನಿನಗೆ ನಾನು ಕಾರ್ ಕೀಯನ್ನು ಕೊಡ್ತೀನಿ, ಅದರಲ್ಲಿ ಬಾ, ಕಾರ್ ಬಿಟ್ಕೊಂಡು ನಿಧಾನಕ್ಕೆ ಬಾ. ಇಲ್ದಿದ್ರೆ ಕಾರ್ ಒಳಗಡೆ ನೀನು ಕೂತ್ಕೋ, ಯಾರ ಹತ್ರನಾದರೂ ತಳ್ಳಿಸ್ಕೊಂಡು ಬಾ, ಇಲ್ಲ ಅಂದರೆ ನಡ್ಕೊಂಡೆ ಬಾ ಅಂತ ಹೇಳಿ ತುಂಬಾ ಹೀಯಾಳಿಸಿ ಕೋಪದಿಂದ ಬೈತಾನೆ. ಅದನ್ನೆಲ್ಲ ಕೇಳಿಸ್ಕೊಂಡು ನೋಡಿಕೊಂಡು ಇರುವಂತಹ ನಿಧಿ ಆಮೇಲೆ ಮಾಲ್ತಿಯವರ ರೂಮ್ಗೆ ಹೋಗ್ಬಿಟ್ಟು ಹೇಳ್ತಾಳೆ, ನೀವು ಇದನ್ನೆಲ್ಲ ಸಹಿಸ್ಕೊಂಡಿದ್ದೀರಾ, ಹಾಗೆ ಈ ರೀತಿ ನಿಮಗೆ ಕಾರ್ ಕಲಿಯೋಕ್ಕೆ ಬರಲ್ಲ ಅಥವಾ ಕಾರ್ ಬಿಡೋಕ್ಕೆ ಬರಲ್ಲ ಅಂತ ಹೇಳಿ ನಿಮಗೆ ತುಂಬಾ ಹೀಯಾಳಿಸಿದ್ದಾರೆ. ಇದಕ್ಕಾದರೂ ನೀವು ಕಾರ್ ಡ್ರೈವಿಂಗನ್ನು ನೀವು ಕಲಿಲೇಬೇಕು. ಹಾಗಾಗಿ ನೀವು ಕಾರ್ ಡ್ರೈವಿಂಗನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ ಹೋಗಬೇಕು ಅಂತ ಹೇಳ್ತಾ ಇದ್ದಾಳೆ ಮಾಲ್ತಿಗೆ. ನಂತರ ಮಾಲ್ತಿ ಅದಕ್ಕೆ ಒಪ್ಪಿಕೊಳ್ತಾಳೆ. ನಂತರ ರಮೇಶ್ ಕೋಪದಿಂದ, ಮಾಲ್ತಿ, ನಿನಗೆ 4 ವಯಸ್ಸಾಗಿದೆ, ಈಗ ಡ್ರೈವಿಂಗ್ ಕಲಿಬೇಕಾ ನೀನು ಅಂತ ಹೇಳಿ ತುಂಬಾ ಕೋಪದಿಂದ ಹಾಗೆ ದರ್ಪದಿಂದ ಬೈಯೋಕ್ಕೆ ಶುರು ಮಾಡ್ತಾನೆ. ಆಗ ನಿಧಿ ಜೊತೆಗಿರುವಂತಹ ಹೆಂಡತಿ ಕನಸಿಗೆ ಗೌರವ ಕೊಟ್ಟು, ಕನಸಿಗೆ ಹೆಗಲಾಗಿ ನಿಲ್ಲೋನೆ ನಿಜವಾದ ಗಂಡ, ಬೇಕಾದರೆ ಇದನ್ನು ನೀವು ಸ್ಟಾಪ್ ಮಾಡಿ ನೋಡಿ, ಇನ್ಮೇಲೆ ನಿಮ್ಮದು ಯಾವುದೇ ರೀತಿಯಾದಂತಹ ದರ್ಪ ನನ್ನ ಮುಂದೆ ನಡೆಯೋದಿಲ್ಲ, ನಾನು ನಿಮಗೆ ಇದು ಮಾಡ್ತಿರುವಂತಹ ಓಪನ್ ಚಾಲೆಂಜ್ ಆಗಿದೆ ಅಂತ ಹೇಳಿ ಇವತ್ತಿನ ಸಂಚಿಕೆಯಲ್ಲಿ ನಿಧಿ ರಮೇಶ್ಗೆ ಸರಿಯಾದ ಕೌಂಟರನ್ನೇ ಕೊಟ್ಟಿದ್ದಾಳೆ. ಫ್ರೆಂಡ್ಸ್, ನಿಮ್ಗೆ ಏನು ಅನ್ನಿಸ್ತಾ ಇದೆ? ಮಾಲ್ತಿ ಡ್ರೈವಿಂಗ್ ಕಲಿತಾಳಾ ಇಲ್ವಾ ಅಂತ ಹೇಳಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಮುಂದಿನ ಸಂಚಿಕೆಯಲ್ಲಿ ರಮೇಶ್ ನಿಧಿಯ ಚಾಲೆಂಜ್ಗೆ ರಮೇಶ್ನ ನಡೆ ಏನು ಅಂತ ಹೇಳಿ ತಿಳಿದುಕೊಳ್ಳೋಣ. ಹಾಗೆ ಇದೇ ತರಹದ ಸೀರಿಯಲ್ ಸ್ಟೋರಿ ಅಪ್ಡೇಟ್ಸ್ಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.